ಭಾರತದ ಅತ್ಯಂತ ಮಹಾನ್ ಇತಿಹಾಸಗಳಲ್ಲಿ ಒಂದು ಮಹಾಭಾರತ. ಇದು ಕೇವಲ ರಾಜರ ಯುದ್ಧದ ಕಥೆ ಅಲ್ಲ. ಇದು ಧರ್ಮ, ಅಧರ್ಮ, ಸ್ವಾರ್ಥ, ಪ್ರೀತಿ, ದ್ವೇಷ ಎಲ್ಲದರ ಸಂಕಲನ. ಈ ಕಥೆ ನಡೆಯೋದು ಹಸ್ತಿನಾಪುರದಲ್ಲಿ. ಒಂದು ಮಹಾ ಸಾಮ್ರಾಜ್ಯ, ಶಕ್ತಿ, ಐಶ್ವರ್ಯ ಮತ್ತು ರಾಜಕೀಯದಿಂದ ತುಂಬಿದ ರಾಜ್ಯ. ಆ ರಾಜ್ಯದಲ್ಲಿ ಹುಟ್ಟಿದ ವಂಶಗಳು ಪಾಂಡವರು ಮತ್ತು ಕೌರವರು. ಪಾಂಡವರು ಧರ್ಮವನ್ನು ಹಿಡಿದವರು, ಯಾವುದೇ ಪರಿಸ್ಥಿತಿಯಲ್ಲೂ ನ್ಯಾಯದ ಕಡೆ ನಿಂತವರು. ಕೌರವರು ಅಧಿಕಾರಕ್ಕಾಗಿ ಏನಾದರೂ ಮಾಡುವವರು, ಸ್ವಾರ್ಥ, ಅಹಂಕಾರ ಮತ್ತು ದ್ವೇಷದಿಂದ ತುಂಬಿದವರು. ಈ ಎರಡರ ಮಧ್ಯೆ ಶುರುವಾಗುತ್ತದೆ ಒಂದು ಸಂಘರ್ಷ. ಆದರೆ ಅದು ತಕ್ಷಣ ಯುದ್ಧವಾಗಲಿಲ್ಲ. ಅದರ ಹಿಂದೆ ಇತ್ತು ಅನೇಕ ಘಟನೆಗಳು: ದ್ರೋಹ, ಮೋಸ, ತ್ಯಾಗ ಮತ್ತು ಶಾಪಗಳು. ಈ ಕಥೆಯಲ್ಲಿ ನಮಗೆ ಕಾಣಿಸುತ್ತಾರೆ ಭೀಷ್ಮ, ತನ್ನ ವ್ರತಕ್ಕೆ ಜೀವವನ್ನೇ ಅರ್ಪಿಸಿದ ಮಹಾಯೋಧ; ದ್ರೋಣಾಚಾರ್ಯ, ಶ್ರೇಷ್ಠ ಗುರು; ಕರ್ಣ, ತನ್ನ ಜೀವನವನ್ನೇ ದಾನ ಮಾಡಿದ ದಾನವೀರ; ಮತ್ತು ಶ್ರೀಕೃಷ್ಣ, ಯಾರು ನಿಜವಾದ ಮಾರ್ಗದರ್ಶಕ. ಮಹಾಭಾರತ ನಮಗೆ ಕಲಿಸುತ್ತೆ, ಧರ್ಮ ಯಾವಾಗಲೂ ಸುಲಭ ಅಲ್ಲ, ಆದರೆ ಅಂತಿಮವಾಗಿ ಜಯವು ಅದಕ್ಕೆ ಸಿಗುತ್ತದೆ. ಇದು ಕೇವಲ ಪುರಾಣದ ಕಥೆ ಅಲ್ಲ, ಇದು ನಮ್ಮ ಜೀವನದ ಸತ್ಯ. ನಿಮ್ಮ ಜೀವನದಲ್ಲೂ ಇದ್ದಾರೆ, ಕೌರವರು ಕೂಡ ಇದ್ದಾರೆ. ಆದರೆ ನೀವು ಯಾವ ದಾರಿಗೆ ಹೋಗ್ತೀರೋ ಅದೇ ನಿಮ್ಮ ಕಥೆ. ಹಸ್ತಿನಾಪುರದ ಸಿಂಹಾಸನವೇನೋ ಭದ್ರವಾಗಿತ್ತು, ಆದರೆ ರಾಜ ಧೃತರಾಷ್ಟ್ರ ಮತ್ತು ರಾಣಿ ಗಾಂಧಾರಿಯ ಮನಸ್ಸಿನಲ್ಲಿ ನೆಮ್ಮದಿ ಮಾತ್ರ ಇರಲಿಲ್ಲ. ಅದಕ್ಕೆ ಕಾರಣ, ವರ್ಷಗಳ ಕಳೆದರೂ ಅವರಿಗೆ ಸಂತಾನ ಭಾಗ್ಯ ಲಭಿಸಿರಲಿಲ್ಲ. ಗಾಂಧಾರಿ ದೇವರ ಮೊರೆ ಹೋದಳು, ಕಠಿಣ ತಪಸ್ಸು ಮಾಡಿದಳು. ಕೊನೆಗೂ ಆಕೆಯ ಪ್ರಾರ್ಥನೆ ಫಲಿಸಿತು. ಆಕೆ ಗರ್ಭವತಿಯಾದಳು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. 9 ತಿಂಗಳು ಕಳೆದವು, 10 ತಿಂಗಳು ಕಳೆದವು, 1 ವರ್ಷ, 2 ವರ್ಷಗಳೇ ಉರುಳಿದವು. ಗಾಂಧಾರಿಯ ಹೊಟ್ಟೆಯಲ್ಲಿದ್ದ ಮಗು ಮಾತ್ರ ಭೂಮಿಗೆ ಬರಲೇ ಇಲ್ಲ. ಇದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿತ್ತು. ತನ್ನ ಪರಿಸ್ಥಿತಿಯಿಂದ ಬೇಸತ್ತು, ನೋವಿನಿಂದ ಕಂಗಾಲಾದ ಗಾಂಧಾರಿ ನಿರಾಶೆಯ ಅತಿರೇಕದಲ್ಲಿ ತನ್ನ ಹೊಟ್ಟೆಯನ್ನೇ ಬಲವಾಗಿ ಹೊಡೆದುಕೊಂಡಳು. ಆಗ ಅಲ್ಲಿ ಜನಿಸಿದ್ದು ಮಗುವಲ್ಲ, ಅದೊಂದು ಜೀವವಿಲ್ಲದ ದೊಡ್ಡ ಮಾಂಸದ ಮುದ್ದೆ. ಇದನ್ನು ನೋಡಿ ಇಡೀ ಅರಮನೆಯೇ ಬೆಚ್ಚಿ ಬಿದ್ದಿತು. ಕುರುವಂಶದ ಕುಡಿ ಹೀಗಾಯಿತೆ ಎಂದು ಎಲ್ಲರೂ ಹೌಹಾರಿದರು. ಸರಿಯಾಗಿ ಅದೇ ಸಮಯದಲ್ಲಿ ಮಹರ್ಷಿ ವೇದವ್ಯಾಸರು ಅಲ್ಲಿಗೆ ಆಗಮಿಸಿದರು. ಅವರು ಹೇಳಿದರು, ಗಾಂಧಾರಿ, ಗಾಬರಿ ಪಡಬೇಡ. ಈ ಮಾಂಸದ ಪಿಂಡವನ್ನು 100 ಭಾಗಗಳಾಗಿ ವಿಭಜಿಸು. ವ್ಯಾಸರ ಆಜ್ಞೆಯಂತೆ ಆ ಮಾಂಸದ ಮುದ್ದೆಯನ್ನು 100 ತುಂಡುಗಳಾಗಿ ಕತ್ತರಿಸಿ ಪ್ರತಿಯೊಂದನ್ನು ಪ್ರತ್ಯೇಕ ಮಡಕೆಯಲ್ಲಿ ತುಪ್ಪದೊಂದಿಗೆ ಸಂರಕ್ಷಿಸಲಿಡಲಾಯಿತು. ಕೆಲವು ತಿಂಗಳ ನಂತರ ಆ ಮಡಕೆಗಳಿಂದ ಒಂದೊಂದಾಗಿ ಮಕ್ಕಳು ಹೊರಬರಲು ಶುರುವಾದವು. ಮೊದಲ ಮಡಕೆಯಿಂದ ಜನಿಸಿದವನೇ ದುರ್ಯೋಧನ. ದುರ್ಯೋಧನ ಹುಟ್ಟಿದ ಕ್ಷಣವೇ ಪ್ರಕೃತಿ ವಿಕೋಪಗಳು ಸಂಭವಿಸಿದವು. ಗಾಳಿ ಭಯಾನಕವಾಗಿ ಬೀಸಿತು, ಪ್ರಾಣಿ ಪಕ್ಷಿಗಳು ಅರಚತೊಡಗಿದವು. ವಿದ್ವಾಂಸರು ಎಚ್ಚರಿಸಿದರು, ಮಹಾರಾಜರೇ, ಈ ಮಗು ಮುಂದೆ ವಿನಾಶಕ್ಕೆ ಕಾರಣವಾಗುತ್ತದೆ, ಇದನ್ನು ತ್ಯಜಿಸಿಬಿಡಿ ಎಂದರು. ಆದರೆ ಪುತ್ರ ವ್ಯಾಮೋಹಕ್ಕೆ ಒಳಗಾದ ಧೃತರಾಷ್ಟ್ರನು ಆ ಎಚ್ಚರಿಕೆಯನ್ನು ಕಡೆಗಣಿಸಿದನು. ಮಗನ ಮೇಲಿನ ಕುರುಡು ಪ್ರೀತಿ ಆತನ ಕಣ್ಣುಗಳನ್ನು ಮುಚ್ಚಿಸಿತ್ತು. ಅಂದು ಧೃತರಾಷ್ಟ್ರ ಮಾಡಿದ ಆ ಒಂದು ಸಣ್ಣ ತಪ್ಪು, ಆ ಒಂದು ನಿರ್ಲಕ್ಷ್ಯ ಮುಂದೆ ಇಡೀ ಮಹಾಭಾರತ ಯುದ್ಧಕ್ಕೆ ನಾಂದಿಯಾಯಿತು. ಹಸ್ತಿನಾಪುರದ ಅಳಿವಿಗೆ ಕಾರಣವಾಯಿತು. ನೆನಪಿಡಿ, ಕಾಲಕಾಲಕ್ಕೆ ಸಿಗುವ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ಅದರ ಪರಿಣಾಮ ಇಡೀ ವಂಶವನ್ನೇ ಸುಟ್ಟು ಹಾಕಬಹುದು. ಮುಂದಿನ ಕೌರವರ ಕತೆ ನೋಡಿದ್ಮೇಲೆ ಈಗ ಪಾಂಡವರ ಕತೆ ಶುರುವಾಗುತ್ತೆ. ಪಾಂಡವರ ಜನನ ಸಾಮಾನ್ಯ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಕುಂತಿ ರಾಜಕುಮಾರಿಯಾಗಿದ್ದಳು. ಒಮ್ಮೆ ಮಹರ್ಷಿ ದುರ್ವಾಸರು ಅವಳಿಗೆ ಒಂದು ವರ ನೀಡಿದರು. ಅದು ಸಾಮಾನ್ಯ ವರ ಅಲ್ಲ. ಯಾವ ದೇವರನ್ನು ಕರೆದರೂ ಅವನು ಬಂದು ಮಗುವನ್ನು ನೀಡುವ ಶಕ್ತಿ. ಕುಂತಿಗೆ ಕುತೂಹಲ ಆಯಿತು. ಅವಳು ಪರೀಕ್ಷೆ ಮಾಡಲು ನಿರ್ಧರಿಸಿದಳು. ಅವಳು ಸೂರ್ಯದೇವರನ್ನು ಕರೆದಳು ಅಷ್ಟೆ. ಸೂರ್ಯದೇವರು ಅವಳ ಮುಂದೆ ಕಾಣಿಸಿಕೊಂಡರು. ಕುಂತಿಗೆ ಭಯ ಆಯಿತು. ಆದರೂ ಆ ವರದ ಪರಿಣಾಮವಾಗಿ ಅವಳಿಗೆ ಒಬ್ಬ ಮಗ ಹುಟ್ಟಿದನು. ಆ ಮಗನೇ ಕರ್ಣ. ಆದರೆ ಅವಳು ಮದುವೆಯಾಗಿರಲಿಲ್ಲ. ಸಮಾಜದ ಭಯದಿಂದ ಅವಳು ಆ ಮಗನನ್ನು ಒಂದು ನದಿಯಲ್ಲಿ ಬಿಡಬೇಕಾಯಿತು. ಆ ಮಗ ಮುಂದೆ ಮಹಾಭಾರತದ ಮಹಾಯೋಧನಾಗುತ್ತಾನೆ. ನಂತರ ಕುಂತಿ ಪಾಂಡುರಾಜನನ್ನು ಮದುವೆಯಾದಳು. ಆದರೆ ಪಾಂಡುಗೆ ಒಂದು ಶಾಪ ಇತ್ತು. ಅವನು ಮಕ್ಕಳನ್ನು ಪಡೆಯಲು ಸಾಧ್ಯ ಇರಲಿಲ್ಲ. ಆಗ ಕುಂತಿ ತನ್ನ ವರನನ್ನು ನೆನಪಿಸಿಕೊಂಡಳು. ಅವಳು ಧರ್ಮದೇವರನ್ನು ಕರೆದಳು. ಯುಧಿಷ್ಠಿರ ಹುಟ್ಟಿದನು. ವಾಯುದೇವರನ್ನು ಕರೆದಳು. ಭೀಮ ಹುಟ್ಟಿದನು. ಇಂದ್ರದೇವರನ್ನು ಕರೆದಳು. ಅರ್ಜುನ ಹುಟ್ಟಿದನು. ಮತ್ತೆ ಮಾದ್ರಿಗೂ ಆ ವರವನ್ನು ಕೊಟ್ಟಳು. ಅವಳು ಅಶ್ವಿನಿ ದೇವರನ್ನು ಕರೆದಳು. ನಕುಲ ಮತ್ತು ಸಹದೇವರು ಹುಟ್ಟಿದರು. ಇವರು 5 ಸೇರಿ ಪಾಂಡವರು ಆದರು.
ಕುಂತಿಯ ಒಂದು ರಹಸ್ಯ ಇನ್ನೂ ಮರೆಮಾಚಲ್ಪಟ್ಟಿದೆ. ಅದು ಮುಂದೆ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಒಟ್ಟಿಗೆ ಬೆಳೆದ ಮಕ್ಕಳು ಯಾಕೆ ಶತ್ರುಗಳಾದ್ರು ಗೊತ್ತಾ ನಿಮಗೆ? ನೋಡಿ, ಇಲ್ಲಿದೆ. ಪಾಂಡವರು ಮತ್ತು ಕೌರವರು ಒಂದೇ ಅರಮನೆಯಲ್ಲಿ ಬೆಳೆದರು, ಒಟ್ಟಿಗೆ ಆಡಿದರು, ಒಟ್ಟಿಗೆ ಕಲಿತರು. ಆದರೆ ಅವರ ಮಧ್ಯೆ ಒಂದು ಅಂತರ ಇತ್ತು. ಭೀಮ ಅತ್ಯಂತ ಬಲಶಾಲಿ. ಅವನು ಆಟದಲ್ಲೂ ಕೌರವರನ್ನು ಸೋಲಿಸುತ್ತಿದ್ದನು. ಇದರಿಂದ ದುರ್ಯೋಧನನಿಗೆ ಕೋಪ ಹೆಚ್ಚಾಗತೊಡಗಿತು. ಅವನ ಮನಸ್ಸಿನಲ್ಲಿ ಅಸೂಯೆ ಬೆಳೆಯಿತು. ಯಾಕೆ ಇವರು ನಮಗಿಂತ ಶ್ರೇಷ್ಠರು ಅನ್ನೋ ಪ್ರಶ್ನೆ ಅವನಿಗೆ ಕಾಡಿತು. ಒಂದು ದಿನ ದುರ್ಯೋಧನ ಒಂದು ಕುತಂತ್ರ ಮಾಡ್ತಾನೆ. ಭೀಮನಿಗೆ ವಿಷ ಹಾಕಿ ನದಿಗೆ ತಳ್ಳಿಬಿಡ್ತಾನೆ. ಎಲ್ಲರೂ ಭೀಮ ಸತ್ತನು ಅಂತ ಭಾವಿಸ್ತಾರೆ. ಆದರೆ ಭೀಮ ಬದುಕುತ್ತಾನೆ. ನಾಗಲೋಕಕ್ಕೆ ಹೋಗಿ ಅಲ್ಲಿಂದ ಇನ್ನಷ್ಟು ಬಲಶಾಲಿಯಾಗಿ ಹಿಂತಿರುಗುತ್ತಾನೆ. ಈ ಘಟನೆ ನಂತರ ಪಾಂಡವರು ಮತ್ತು ಕೌರವರ ನಡುವೆ ಇರುವ ಅಂತರ ಇನ್ನಷ್ಟು ಹೆಚ್ಚಾಗುತ್ತದೆ. ಇದು ಕೇವಲ ಮಕ್ಕಳ ಜಗಳ ಅಲ್ಲ, ಇದು ಭವಿಷ್ಯದ ಮಹಾಯುದ್ಧದ ಬೀಜ. ಬಾಲ್ಯದಲ್ಲಿ ಬಿತ್ತಿದ ದ್ವೇಷ ಮುಂದೆ ಮಹಾಭಾರತ ಯುದ್ಧಕ್ಕೆ ಕಾರಣ ಆಯಿತು. ಮುಂದಿನ ಭಾಗದಲ್ಲಿ ಲಕ್ಷಗೃಹ ಮತ್ತು ಮಹಾಕುತಂತ್ರದ ಬಗ್ಗೆ ತಿಳಿಯೋಣ. ಪಾಂಡವರನ್ನು ಜೀವಂತ ಸುಡಲು ಮಾಡಿದ ಕುತಂತ್ರ ಗೊತ್ತಾ? ಬನ್ನಿ ನೋಡೋಣ. ಪಾಂಡವರು ಬೆಳೆಯುತ್ತಾ ಬಂದಂತೆ ಅವರ ಶಕ್ತಿ ಮತ್ತು ಜನಪ್ರಿಯತೆ ಹಸ್ತಿನಾಪುರದಲ್ಲಿ ಎಲ್ಲೆಡೆ ಹಬ್ಬುತ್ತಿತ್ತು. ಇದನ್ನು ಕಂಡ ದುರ್ಯೋಧನನ ಮನಸ್ಸಿನಲ್ಲಿ ಭಯದ ಕಿಚ್ಚು ಹತ್ತಿಕೊಂಡಿತು. ಇವರು ಹೀಗೆಯೇ ಮುಂದುವರೆದರೆ ರಾಜ್ಯ ನನ್ನ ಕೈ ತಪ್ಪುವುದು ಖಚಿತ ಎಂಬ ಆತಂಕ ಅವನನ್ನು ಕಾಡತೊಡಗಿತು. ಪಾಂಡವರನ್ನು ನೇರವಾಗಿ ಯುದ್ಧದಲ್ಲಿ ಸೋಲಿಸುವುದು ಅಸಾಧ್ಯ ಎಂದು ತಿಳಿದ ದುರ್ಯೋಧನ ಒಂದು ಭಯಾನಕ ಕುತಂತ್ರ ಹೂಡಿತು. ಅದೇ ಲಕ್ಷಗೃಹ. ಹೊರಗೆ ನೋಡಲು ಇದು ಸುಂದರ ಅರಮನೆ, ಆದರೆ ಒಳಗೆ ಸಾವು ಹೊಂಚು ಹಾಕುತ್ತಿತ್ತು. ಈ ಮನೆಯನ್ನು ಮೇಣ, ಎಣ್ಣೆ ಮತ್ತು ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುವ ವಸ್ತುಗಳಿಂದ ನಿರ್ಮಿಸಲಾಗಿತ್ತು. ಪಾಂಡವರನ್ನು ಪ್ರೀತಿಯಿಂದಲೇ ಅಲ್ಲಿಗೆ ವಾಸಕ್ಕೆ ಕಳುಹಿಸಲಾಯಿತು. ಆದರೆ ಪಾಂಡವರ ಅದೃಷ್ಟ ಚೆನ್ನಾಗಿತ್ತು. ವಿದುರನ ಮುನ್ಸೂಚನೆಯಿಂದ ಅಪಾಯದ ಅರಿವಾದ ಪಾಂಡವರು ಯಾರಿಗೂ ತಿಳಿಯದಂತೆ ಮನೆಯ ಒಳಗಿನಿಂದಲೇ ಒಂದು ಗುಪ್ತ ಸುರಂಗವನ್ನು ನಿರ್ಮಿಸಿಕೊಂಡರು. ಒಂದು ರಾತ್ರಿ ಪಾಂಡವರು ಮಲಗಿದ್ದಾರೆ ಎಂದು ಭಾವಿಸಿ ದುರ್ಯೋಧನನ ಆಳುಗಳು ಅರಮನೆಗೆ ಬೆಂಕಿ ಹಚ್ಚಿದರು. ಕ್ಷಣಾರ್ಧದಲ್ಲಿ ಬೆಂಕಿ ಆಕಾಶಕ್ಕೆ ಜಿಗಿಯಿತು. ಹೊರಗೆ ಬರಲು ಯಾವುದೇ ದಾರಿ ಇರಲಿಲ್ಲ. ಜಗತ್ತೇ ಬೆಚ್ಚಿ ಬೀಳುವಂತೆ ಅರಮನೆ ಉರಿದು ಬೂದಿಯಾಯಿತು. ಹಸ್ತಿನಾಪುರದ ಜನ ಪಾಂಡವರು ಸತ್ತರು ಎಂದು ಕಣ್ಣೀರು ಹಾಕಿದರು. ದುರ್ಯೋಧನ ಮಾತ್ರ ಸಂಭ್ರಮಿಸಿದ. ಆದರೆ ಸತ್ಯವೇ ಬೇರೆ ಇತ್ತು. ವಿಧಿಯ ಆಟದ ಮುಂದೆ ಕುತಂತ್ರ ಸೋತಿತು. ಪಾಂಡವರು ಸುರಂಗದ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಈ ಘಟನೆಯ ನಂತರ ಮಹಾಭಾರತದ ಕತೆ ಒಂದು ದೊಡ್ಡ ತಿರುವು ಪಡೆಯಿತು. ಸತ್ತಿದ್ದಾರೆ ಅಂದುಕೊಂಡಿದ್ದ ಪಾಂಡವರು ಮುಂದೆ ಹೇಗೆ ಮರಳಿ ಬಂದರು? ರಾಜ್ಯವನ್ನು ಹೇಗೆ ಪಡೆದರು? ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷದ ಆರಂಭ ಮಾತ್ರ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಲಕ್ಷಗೃಹದ ನಂತರ ಪಾಂಡವರ ಗುಪ್ತ ಜೀವನ.